ಪ್ರತಿಯೊಂದು ಹೆಣ್ಮಕ್ಕಳಿಗೂ ಕೇಶರಾಶಿನೇ ಆಭರಣ ರೀ. ನೀವು ಎಷ್ಟೋ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಒಡವೆ ಹಾಕೊಂಡ್ರು ಈ ಕೇಶರಾಶಿ ಇರಲಿಲ್ಲ ಅಂದರೆ ಎಲ್ಲನೂ ಫೇಲ್ ರೀ. ಇವಾಗ ನಾವೇನು ಮಾಡ್ತೀವಿ, ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಕೂದಲು ನಮಗೂ ಬೇಕು ಅಂತೇಳಿ ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತಂದು ಹಚ್ತೀವಿ. ಅದರಿಂದ ಒಂದಲ್ದ 10 ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವೆ. ಇಚ್ಚಿನೆಸ್ ಆಗುತ್ತೆ, ಕೂದಲು ಉದುರ್ತಾವೆ, ಕೂದಲು ತೆಳ್ಳಗಾಗಿ ಹೋಗ್ತಾವೆ, ತುಂಡಾಗಿ ಬೀಳ್ತಾವೆ, ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ಒಂದು ಹೋಮ್ ರೆಮಿಡಿಯಿಂದ ಇದೆಲ್ಲ ಪ್ರಾಬ್ಲಮ್ಗೆ ಒಂದು ಒಳ್ಳೆ ಸೊಲ್ಯೂಷನ್ ರೀ. ಈ ಒಂದು ಹೋಮ್ ರೆಮಿಡಿ ಕೂದಲು ಕಟ್ ಮಾಡ್ಬೇಕು, ನೀವು ಹಳ್ಳ ಹೋಗಿ ಬೇಸರ ಆಗುತ್ತೆ ರೀ. ಅಷ್ಟೊಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದೀನಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಫಟಾಫಟ್ ಅಂತ ಮಾಡ್ಕೊಳ್ರಿ. ಚಾನಲ್ನ ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಒಳ್ಳೆಯ ಒಂದು ಫೀಡ್ಬ್ಯಾಕ್ ಕೊಟ್ರಪ್ಪ ಅಂತಂದ್ರೆ ನನ್ನ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ನಿಮ್ಮ ಪರ್ಮಿಷನ್ ಇದ್ರೆ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡ್ರಿ, ಅಂದರೆ ನಿಮ್ಗೆ ಏನಂತ ಗೊತ್ತಾಗುತ್ತೆ. ಇವಾಗ ಕೊತ್ತಂಬರಿ ಭಾಳ ಈಸಿಯಾಗಿ ಸಿಗುತ್ತೆ ರೀ. ಬಟ್ ಇಲ್ಲಿ ಕಾಶ್ಮೀರದೊಳಗೆ ನಾವು ಇರೋದ್ರಿಂದ ಈ ಒಂದು ಸಣ್ಣದು ಶಿವ್ಡ್ ಅಂತ ಹೇಳ್ತೀವಿ, ನಮ್ಮ ಒಂದು ಧಾರವಾಡ ಹುಬ್ಬಳ್ಳಿ ಸೈಡ್ ರೀ. ಇದಕ್ಕೆ ನಾನು 100 ರೂಪಾಯಿ ಕೊಟ್ಟೇನೆ ರೀ. ಇದಷ್ಟಕ್ಕೆ ನಿಮಗೆ ತೋರಿಸ್ಬೇಕು. ಆಮೇಲೆ ನನಗೆ ಇದು ಭಾಳ ಇಷ್ಟ ಆಯಿತು. ಈ ಒಂದು ಹೋಮ್ ರೆಮಿಡಿ ನಾನು ಆಲ್ರೆಡಿ ಯೂಸ್ ಮಾಡಾಕತ್ತೀನಿ. ಸೊ ನಂಗೆ ಒಳ್ಳೆ ರಿಸಲ್ಟ್ ಬಂದೈತಿ. ಇಲ್ಲಿ ಭಾಳ ಥಂಡಿ ಐತ್ರಿ. ಸೊ ಹಾಗಾಗಿ ನನ್ನ ಥಂಡಿ ಒಳಗೆ ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡಾಕತ್ತಿದ್ದಕ್ಕೆ ನನ್ನ ಕೂದಲು ಜಲ್ದಿನೇ ಉದುರೋದು ನಿಲ್ತು. ಆಮೇಲೆ ತುಂಡಾಗಿ ಬೀಳಾಕತ್ತಿತ್ತು ರೀ. ಯಾಕಂದರೆ ಇಲ್ಲಿ ಸೀಸನ್ನಲ್ಲಿ ಭಾಳ ಚೇಂಜ್ ಆಕ್ಕೊತ ಹೋಗ್ತೈತಿ. ಸೊ ಹಾಗಾಗಿ ನಾನು ಯೂಸ್ ಮಾಡಿದಾಗ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಾಗ ನಾನು ಇಲ್ಲಿ ತೊಗೊಂಡು ಬಂದೀನಿ. ಸೊ ಇದು ಕೊತ್ತಂಬರಿ ರೀ. ಬಂದುಬಿಟ್ಟು ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಈ ಕೊತ್ತಂಬರಿ ಒಳಗೆ ಇಷ್ಟೊಂದು ಒಳ್ಳೆ ಅಂಶ ಅದ ರೀ. ಇದನ್ನು ಡಯಟ್ ಒಳಗೆ ಯೂಸ್ ಮಾಡ್ತಾರೆ. ಇದ್ರದ್ದು ಸೂಪ್ ಕುಡ್ಕೊತ ಬಂದ್ರೆ ಅಂದ್ರೆ ಜಲ್ದಿನೇ ನಿಮ್ಮ ಒಂದು ಹೊಟ್ಟೆ ಭಾಗ ಕಡಿಮೆ ಆಗುತ್ತೆ ರೀ. ಸೊ ಇದು ದೇಹಕ್ಕಷ್ಟೇ ಅಲ್ದೇ ನಮ್ಮ ಕೂದಲಿಗೂ ಹೇಳಿ ಮಾಡಿಸೋಂಥ ಒಳ್ಳೆ ಹೋಮ್ ರೆಮಿಡಿ ರೀ. ಸೊ ನಾ ಇದ್ರೊಳಗೆ ಒಂದು ಗಂಟಿ ಅಂತ ಹೇಳ್ತೇವೆ ನಮ್ಮ ಸೈಡ, ಒಂದು ಗಂಟಿ ತಗೊಂಡೇನಿ ರೀ. ನಿಮ್ಮ ಸೈಡೆಲ್ಲ ಏನಂತಲೇ ಗೊತ್ತಿಲ್ಲ. ನಮ್ಮ ಹುಬ್ಬಳ್ಳಿ ಧಾರವಾಡ ಉತ್ತರ ಕರ್ನಾಟಕ ಭಾಷೆ ಒಳಗೆ ನಾವು ಒಂದು ಗಂಟಿಗೆ ಅಂತ ಹೇಳ್ತೀವಿ. ಒಂದು ಗಡ್ಡಿನ ತೊಗೊಂಡೇನಿ ರೀ. ನಾನು ತೊಗೊಂಡದನ್ನು ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಚಲೋತ್ನಂಗೆ ನಾನು ನೀರು ಹಾಕಿ ತೊಳ್ಕೊಳಿಕತ್ತೀನಿ. ಇಲ್ಲಿ ಬರಪು ಬೀಳಾತೈತಿ ರೀ, ಜೊತೆಗೆ ಮಳೆ ಆಗ್ಲಿಕ್ಕತ್ತದ. ಸೊ ಹಂಗಾಗಿ ಇದ್ರೊಳಗೆ ಸ್ವಲ್ಪ ರಾಡಿ ಐತಿ. ಅದು ಅಲ್ಲದೆ ಇದು ಹೊರಗಡೆಯಿಂದ ಅಂದರೆ ಹೊರಗಡೆ ರಾಜ್ಯದಿಂದ ಬರಾಕತ್ತೈತಿ ರೀ ಇವಾಗೆಲ್ಲ. ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಥರ ಎಲ್ಲ. ಸೊ ಅಲ್ಲಿಂದ ಇಲ್ಲಿ ಮಟ್ಟ ಬರೋ ಮಟ್ಟ ಅಂದ್ರೆ ಅದ್ರದ್ದು ಮುಗಿದು ಹೋಗಿರುತ್ತೆ ರೀ ಕತೆ. ಸೊ ನಾನು ಇಲ್ಲಿ ಸ್ವಲ್ಪ ತೊಗೊಂಡೇನಿ. ಸೊ ಇದನ್ನು ತೊಗೊಂಡು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಚಂದ ತೊಳ್ಕೊಂಡು ಇದನ್ನು ಚಲೋತ್ನಂಗೆ ಕಟ್ ಮಾಡ್ಕೊಳ್ರಿ. ಅಥವಾ ನೀವು ಕಟ್ ಮಾಡ್ಕೊಳ್ತಿದ್ರೆ ಕಟ್ ಮಾಡ್ಕೊಳ್ರಿ, ಅಥವಾ ಹಾಗೆ ಹಾಕ್ತೀನಿ ಅಂದ್ರೆ ಹಾಕಿರಿ. ಬಟ್ ಕಟ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಂದ್ರೆ ಅದರೊಳಗಿರುವಂಥ ಅಂಶ ಏನು ಒಳ್ಳೆ ಅಂಶ ಇರುತ್ತಲ್ಲ, ಅದು ನಾವು ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಒಳಗೆ ಚಲೋತ್ನಂಗೆ ಹೋಗುತ್ತೆ ಅಂಥೇಳಿ ನಾನು ಇಲ್ಲಿ ಕಟ್ ಮಾಡಿ ಹಾಕತ್ತೇನೆ ರೀ. ಈಗ ನೋಡ್ಬೋದು ನೀವು, ಅಡುಗೆಗೆಲ್ಲ ನಾವು ಹಂಗೆ ಹಾಕ್ಬಿಡಂಗಿಲ್ಲ, ಕಟ್ ಮಾಡಿ ಹಾಕ್ತೇವೆ ಹೌದಲ್ರಿ. ಇದನ್ನು ಕಟ್ ಮಾಡಿ ಸೈಡ್ ಇಟ್ಕೊಳ್ರಿ. ಸೊ ನಡೀರಿ ನೆಕ್ಸ್ಟ್ ನಾನಿಲ್ಲಿ ಮೆಂತೆಕಾಳು ತೊಗೊಂಡೀನಿ. ಮೆಂತೆಕಾಳು ಸಹಿತ ನಮ್ಮ ಕೂದಲನ್ನು ದಪ್ಪಗೊಳ್ಸಕ್ಕೆ, ನಮ್ಮ ಕೂದಲನ್ನು ಮಿರಿ ಮಿಂಚಾಕ ಅಂದ್ರೆ ಶೈನಿಂಗ್ ಮಾಡಲಿಕ್ಕೆ, ನಮ್ಮ ಕೂದಲನ್ನು ಬೌನ್ಸಿ ಮಾಡಲಿಕ್ಕೆ, ಹೇರ್ ರೀಗ್ರೋತ್ ಆಗಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಜೊತೆಗೆ ನಿಮ್ಮ ಹೇರ್ಸ್ ಗ್ರೇ ಆಗಾಕತ್ತಿದ್ರೆ ಅದನ್ನು ಬ್ಲ್ಯಾಕ್ ಮಾಡುವಂಥ ಶಕ್ತಿ ಸಹಿತ ಇದಕ್ಕೆ ಅದ ರೀ. ಹೊರಗಡೆಯಿಂದ ಡೈ ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ ರೀ. ನಿಮಗೆ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ರೀ ಇದು. ಕೊತ್ತಂಬರಿನೂ ಅಷ್ಟೇ, ನಿಮ್ಮ ಕೂದಲು ಎಲ್ಲೆಲ್ಲಿ ಪ್ಯಾಚಿ ಆಗಿರುತ್ತೆ ನೋಡಿರಿ, ನೀವು ಅಲ್ಲಿ ಹಚ್ಕೊಂಡು ನೋಡಿರಿ, ಆಮೇಲೆ ಬಂದು ನನಗೆ ಹೇಳ್ರಿ. ಬರೀ ನೀವು ಅಲ್ಲಿ ಹಚ್ಕೊಂಡ್ರೆ ಅಂದ್ರೆ ಕೂದಲು ಬರೋದೇ ಇಲ್ಲ ಬಿಡಪ್ಪ ಇಲ್ಲಿ ಇನ್ನೇನ ಅಂಥೇಳಿ ನಿಮ್ಮ ಹೋಪ್ಸ್ ಎಲ್ಲ ಕಳ್ಕೊಂಡು ಕುಂತಿದ್ರೆ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿ ಸೂಪರಾಗಿರೋಂಥ ರಿಸಲ್ಟ್ 100% ಸಿಗುತ್ತೆ ನಿಮಗೆ. 101% ಅಂತ ತಿಳ್ಕೊಂಬಿಡ್ರಿ ನೀವು ಈ ಒಂದು ಹೋಮ್ ರೆಮಿಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನಿದು ಲವಂಗ ತೊಗೊಂಡೇನಿ ರೀ. ಲವಂಗನೂ ಭಾಳ ಈಸಿಯಾಗಿ ಸಿಗುತ್ತೆ. ಇಲ್ಲಿ ಯಾವುದು ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ರೀ ನಿಮಗೆ. ಲವಂಗ ಹಾಕೋದ್ರಿಂದ ನಿಮ್ಮ ಹೇರ್ಸ್ ರೀಗ್ರೋತ್ ಆಗುತ್ತೆ. ನಿಮ್ಮ ಒಂದು ತಲೆಯಲ್ಲಿ ಅಂದರೆ ನಿಮ್ಮ ಒಂದು ಹೇರ್ ಬೂಡದಲ್ಲಿ ಏನಾದರೂ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಇದೆ ಏನಾದರೂ ಆಗಿದ್ರೆ ಅದನ್ನೆಲ್ಲ ತಡೆ ಹಿಡಿಯುವಂಥ ಶಕ್ತಿ ಐತ್ರಿ ಇದು. ಅದನ್ನೆಲ್ಲ ಕಿತ್ತು ಒಗೆದು ನಿಮಗೆ ಒಂದು ಒಳ್ಳೆ ಗ್ರೋಯಿಂಗ್ ಅಂದರೆ ಒಂದು ಒಳ್ಳೆ ಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೆಲ್ದಿ ಹೇರ್ಸ್ ಬರುತ್ತೆ ರೀ ಇದರಿಂದ. ಆಮೇಲೆ ನಿಮ್ಮ ಕೂದಲಿಗೆ ಡೈ ಆಗಿ ಕೆಲಸ ಮಾಡುತ್ತೆ. ನೀವು ಡೈ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮೊದಲೇ ಹೇಳಿದ್ರೆ, ಇದು ನಮ್ಮ ಕೂದಲಿಗೆ ಕಲರ್ ಹಾಕುವಂಥ ಕೆಲಸ ಮಾಡುತ್ತೆ. ನಾನು ಇಲ್ಲಿ ರಾತ್ರಿ ಎಲ್ಲ ಒಂದು ಸ್ಪೂನ್ ಮೆಂತೆಕಾಳು ಮತ್ತು ಲವಂಗನ ಹಾಕ್ಕೊಂಡು ನೆನೆಸ್ಕೊಂಡು ಇಟ್ಕೊಂಡಿದ್ನಿ ರೀ. ನಿಮಗೆ ನಾನು ತೋರಿಸ್ಲಿಕ್ಕತ್ತೀನಿ. ಇಲ್ಲ ಒಂದು ಪಾತ್ರೆ ತೊಗೊಂಡೀನಿ. ಪಾತ್ರೆಗೆ ನಾವು ಮೆಂತೆಕಾಳು ಮತ್ತು ಲವಂಗ ಏನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ರಿ. ಅದನ್ನು ಒಂದು ಕಾಲು ಭಾಗ ಆಗೋಷ್ಟು ಹಿಂಗೆ ಕುದಿಸ್ಕೊಳ್ಳಿ. 1 ಗ್ಲಾಸ್ ನೀರು ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ಮಾಡ್ಕೊತಿರ್ತೀನಿ.
ಸೊ ನಿಮಗೆ ಗೊತ್ತದ ಇಲ್ಲಿ ವಾತಾವರಣ ಹೆಂಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಮಾಡ್ಕೊತಿರ್ತೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ರಿ. ನೀವು ಮಾಡುವಂಥ ವಾತಾವರಣ, ಅಲ್ಲಿರುವಂಥ ವಾತಾವರಣ ಹೆಂಗೈತೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ನಿಮ್ಗೆ ಹೆಂಗೆ ಬೇಕೋ ಹೊರಗಡೆ ಇಟ್ಕೋತಾದ್ರೆ ಹೊರಗಡೆ ಇಟ್ಕೊರಿ, ಇಲ್ಲ ಫ್ರಿಜ್ಜಲ್ಲಿ ಇಟ್ಕೋತಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬಹುದು ಈ ಒಂದು ಹೋಮ್ ರೆಮಿಡಿನ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನ್ರಿ ಇದು ದಾಳಿಂಬ್ರೆ ಹಣ್ಣು ಅದರದ್ದು ಸಿಪ್ಪೆ ತೊಗೊಳಕತ್ತೀನಿ ನೋಡಿರಿ. ಡಸ್ಟ್ಬಿನ್ಗೆ ಎಸೆಯುವಂಥ ಸಿಪ್ಪೆ. ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಸಾವಿರಾರು ರೂಪಾಯಿ ಇದನ್ನು ನಾವು ಆನ್ಲೈನ್ನಾಗ ತರಿಸ್ಕೋತೀವಿ ರೀ. ಸೊ ಇದ್ರ ಪೌಡ್ರ್ ಸಹಿತ, ಇದ್ರದ್ದು ಒಂದು ಸಿಪ್ಪೆಗಳ ಸಹಿತ. ಸೊ ಇದನ್ನು ಸಹಿತ ನಾ ಇಲ್ಲಿ ಹಾಕೊಂಡೇನಿ ಒಂದಿಷ್ಟು. ಅದನ್ನ ಚಲೋತ್ನಂಗೆ ನಾನು ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಅದ್ರೊಳಗೆ ಹಾಕೊಂಡೇನಿ. ಈ ಒಂದು ದಾಳಿಂಬ್ರೆ ಸಿಪ್ಪೆನ ಹಾಕೋದ್ರಿಂದ ಹೊರಗಡೆಯಿಂದ ಡಾಯ್ ತರೋ ಅವಶ್ಯಕತೆ ಇಲ್ಲರಿ. ಇದೇನು ಹೊಳ್ಳೆ ಡಾಯ್ ಅನ್ನತ್ತಾರ ಅಂಥೇಳಿ. ಈಗ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಆಗೋದು ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದ್ರಿ. ನಾ ಅದನ್ನು ಹೇಳಿದೆ ಫಸ್ಟಿಗೆ, ನೀವು ಇದನ್ನು ಹಚ್ಕೊಂಡ ಮೇಲೆ ನೀವು ಹೊರಗಡೆಯಿಂದ ಡಾಯ್ ತರೋ ಅವಶ್ಯಕತೆ ಇಲ್ಲ. ಆಮೇಲೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಖರೀದಿ ಮಾಡ್ಕೊಂಡು ನಿಮ್ಮ ಕೂದಲಿಗೆ ಹಚ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ನನ್ನ ಕೂದಲು ಉದ್ರಾಕತ್ತಾವ, ಭಾಳ ತೆಳ್ಳಗಾಗ್ಯಾವ, ಡ್ಯಾಮೇಜ್ ಆಗಾಕತ್ತೈತಿ, ನನ್ನ ಕೂದಲೊಳಗೆ ಇನ್ಫೆಕ್ಷನ್ ಆಗೈತಿ, ಫಂಗಸ್ ಆಗೈತಿ, ಜೊತೆಗೆ ತಲೆ ಹೊಟ್ಟಾಗೈತಿ, ಹಾಗೆ ಹಿಂಗೆ ಯಾವುದೇ ಯಾವುದೇ ಪ್ರಾಬ್ಲಮ್ ಇರೋಂಗಿಲ್ಲ ನೋಡಿರಿ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ. ನಾ ಇಲ್ಲಿ ಕೊತ್ತಂಬರಿನೂ ಹಾಕೊಂಡು ನೀವು ಚಲೋ ಹೊತ್ನಾಗ ಕುದಿಸ್ಕೊಳ್ರಿ. 7 ರಿಂದ 8 ನಿಮಿಷ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದ್ರ ಕ್ವಾಂಟಿಟಿ ಒಂದು ಅರ್ಧ ಗ್ಲಾಸ್ ಅಥವಾ ಕಾಲ್ವಾಗ ಆಗ್ಬೇಕು ನೋಡ್ರಿ. ಅಷ್ಟು ಚಲೋ ಹೊತ್ನಾಗ ಕುದಿಸ್ಕೊಂಡು ಇದನ್ನು ಒಂದು ಬೌಲ್ಗೆ ಸೋಸ್ಕೊಳ್ರಿ. ಸೊ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಯೂಸ್ ಮಾಡ್ಕೊಳ್ರಿ. ಇದನ್ನು ಚಲೋತ್ನಾಗ ಬೌಲ್ಗೆ ಸೋಸ್ಕೊಳ್ರಿ. ಇಲ್ಲಿ ಇಲ್ಲಿ ಒಂದು ಸರಿ ಚೆಂದಾಗಿ ಕೇಳಿಸ್ಕೊಂಬಿಡ್ರಿ. ಇಲ್ಲಿ ಎಲ್ಲರಿಗೂ ಟೈಮ್ ಇರೋಂಗಿಲ್ಲ ಹೊಳ್ಳೆ ನೋಡೋಕೆ ಯಾವ ರೀತಿ ಇದನ್ನು ಯೂಸ್ ಮಾಡ್ಬೇಕಂತೇಳಿ. ಇಲ್ಲಿ 2 ಭಾಗ ಮಾಡ್ಕೊಳ್ರಿ ನೀವು ಇದ್ರೊಳಗೆ, ಅಥವಾ ಸ್ವಲ್ಪ ತೊಗೊಳ್ಬಹುದು. 1-2 ಸ್ಪೂನ್ ಇನ್ನೊಂದು ಬೌಲ್ಗೆ ಹಾಕ್ಕೊಂಡು ಅದ್ರೊಳಗೆ ಶಾಂಪೂ ಹಾಕ್ಕೊಳ್ರಿ. ನೀವು ಶಾಂಪೂ ಮಾಡ್ಬೇಕಂತ ಅನಿಸಿದ್ರೆ ಆ ಥರನೂ ಶಾಂಪೂ ಮಾಡ್ಬೋದು. ಆಮೇಲೆ ಇದನ್ನು ಹಚ್ಕೊಂಡು ನೀವು ಇದನ್ನು ಸ್ಪ್ರೇ ಮಾಡಿಕೊಂಡು ಹಾಗೆ ಬಿಡಬೇಕಾಗುತ್ತೆ. ಡೈಲಿನೂ ಯೂಸ್ ಮಾಡಬಹುದು ಅಥವಾ ವಾರದಲ್ಲಿ 3 ರಿಂದ 4 ಸಹಿತನೂ ಇದನ್ನು ಯೂಸ್ ಮಾಡಬಹುದು. ನೀವು ಯೂಸ್ ಮಾಡಿಕೊಂಡು ಚಲೋತ್ನಾಗ ಹೇರ್ ಬುಡಕ್ಕೆ ಇದನ್ನು ಬಿಟ್ಬಿಡ್ರಿ. 2 ನಿಮಿಷನ ಅಂದ್ರೆ ಒಣಗೋಗ್ಬಿಡುತ್ತದೆ. ನೀವು ಆಫೀಸ್ಗೆ ಆಮೇಲೆ ಯಾವುದೇ ಫಂಕ್ಷನ್ಗೆ ಸಹಿತ ಅಟೆಂಡ್ ಆಗ್ಬೋದು. ಇದನ್ನು ಹಚ್ಕೊಂಡು ತಲೆ ಸ್ನಾನನೇ ಮಾಡಬೇಕು, ಶಾಂಪೂ ಅನ್ನೋ ಅವಶ್ಯಕತೆ ಇರೋದಿಲ್ಲ. ನೀವು ಒಂದು ವೇಳೆ ಶಾಂಪೂ ಮಾಡಕತ್ರ 1-2 ಸ್ಪೂನ್ ಈ ನೀರನ್ನು ಅದಕ್ಕೆ ಬೆರೆಸ್ಕೊಂಡು ಮಾಡಿದ್ರು ಅದು ಭಾಳ ಬೆಟರ್ ಆಗಿರುತ್ತೆ ನೋಡ್ರಿ. ಇಲ್ಲೇ ನಾ ಮೊದಲನೇ ಇದನ್ನು ಯೂಸ್ ಮಾಡಕತ್ತೇನೆ ಅಂತ ಹೇಳಿದೆಲ್ಲ, ನಂಗೆ ಭಾಳ ಒಳ್ಳೆ ರಿಸಲ್ಟ್ ಸಿಕ್ಕೈತ್ರಿ. ನಾ ಆಲ್ರೆಡಿ ಸ್ಪ್ರೇ ಬಾಟಲಾಗಿ ಹಾಕಿಟ್ಟೀನಿ. ಅದಕ್ಕೆ ನಾನು ನಿಮಗೆ ಇಲ್ಲಿ ಸ್ವಲ್ಪ ಮಾಡಿ ತೋರಿಸೀನಿ. ನಿಮಗೆ ಗೊತ್ತೇ ಇರುತ್ತೆ ನಾನು ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಇಲ್ಲಿ ತೊಗೊಂಡು ಬಂದಿರ್ತೀನಿ, ಇಲ್ಲಾಂದರೆ ಇಲ್ಲ. ನನ್ನ ಸಬ್ಸ್ಕ್ರೈಬರ್ಗೆ ಆಲ್ರೆಡಿ ಗೊತ್ತಿರುತ್ತೆ ರೀ. ಸೊ ಯಾರು ಹೊಸದಾಗಿ ನೋಡ್ಲಿಕ್ಕತ್ರಿ ಅವ್ರಿಗೆ ಗೊತ್ತಿರಲಿಲ್ಲ ಅಂಥೇಳಿ ಹೇಳಿಕತ್ತೀನಿ. ಸೊ ಇದನ್ನು 2 ರೀತಿಯಾಗಿ ನೀವು ಯೂಸ್ ಮಾಡ್ಬೋದು. ಸೂಪರಾಗಿರೋಂಥ ರಿಸಲ್ಟ್ ರೀ. ಜಸ್ಟ್ ಇನ್ಸ್ಟೆಂಟಾಗಿ ನಿಮಗೆ ಬೌನ್ಸಿ ಆಗಿರುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.